ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿನ ಹೊತ್ತು ಮೆರೆಸೋ ಅರ್ಜುನ ಕಂಡ ಇವನು. ತಾಯಿ ಅವನ್ ಕೊಟ್ಟಿರೋ ಪ್ರಾಣ ಭಿಕ್ಷೆ ಬದುಕ್ಬೇಡ. ಕಣ್ಣಲ್ಲಿ ಪ್ರಶ್ನೆ ಮಾಡಿ ಈಗ ಮುದ್ದು ಕೇಳ್ತೀನಿ. ಏನೇ ಮಾಡ್ತಿದ್ಯಾ? ನಾಚ್ಕೊಂಡ್ರೆ ಮಕ್ಳಾತದ? ನಾಚಿಕೆ ಬಿಟ್ರೇನೆ ಎಲ್ಲ ಆಗೋದು. ಅರ್ಜುನನ್ ಕೂಡ ಬಾಲ ಬರೋದೇನೋ ಸರಿ, ಬಾಲನ್ ಕೂಡ ಮತ್ತೊಂದ್ ಬಾಲ ಬರಕತೈತಿ. ಆ ಜಡಿ ನೋಡು, ಅವನ್ ಹೆಂಗವನೆ ಹಂಗೆ ಬೆಳ್ಸವನೆ. ಎಣ್ಣ ಬಾಳೆ ಎಣ್ಣ. ನನ್ನ ಫೇವರ್ ಆಗಿ ಹಣೆ ಬರಹ ಬರೆಯೋನು ನಾನೇ. ಬರಹದಲ್ಲಿ ತಪ್ಪಿದ್ರೆ ನಾಶ ಮಾಡೋನು ನಾನೇ. ನನ್ನ ಕೊಲ್ಲೋಕೆ ಚಕ್ರವ್ಯೂಹ ನಿರ್ಮಿಸಿದನಾ? ಕಾಯೋ ಸ್ಟ್ರೆಂತ್ಗಿಂತ ಕೊಲ್ಲೋ ಸ್ಟ್ರೆಂತ್ ಜಾಸ್ತಿ ಇದೆ. ಸೂತ್ರ ಹಿಡ್ದಿರ ಸೂತ್ರಧಾರ ಎಲ್ಲೇ ಇದ್ರು ಆ ಸೂತ್ರಗಳನ್ನು ಒಂದೊಂದಾಗಿ ಬಿಡಿಸಿ ಆ ಸೂತ್ರಧಾರದಿಂದ ಲಗ್ಗ ಹೊಸ್ದು ನೇಣುಗಂಬಕ್ಕೆ ಏರಿಸ್ತೀನಿ. ಈ ಕೋರಿಯ ಪಂತು ಬಂದೈತಿ, ನಮ್ಮ ಕಾಡನ್ನು ಕಾಪಾಡೋರು ಯಾರು ಇಲ್ವಾ? ಅವರಿಗೆ ಕಾವಲುಗಾರನಾಗಿ ಮೃತ್ಯುಂಜಯ ಆಟ ಆಡೋ. ಮೃತ್ಯುಂಜಯ ಆಟನ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿನ ಹೊತ್ತು ಮೆರೆಸೋ ಅರ್ಜುನ ಕಂಡ ಇವನು. ತಾಯಿ ಅವನ್ ಕೊಟ್ಟಿರೋ ಪ್ರಾಣ ಭಿಕ್ಷೆ ಬದುಕ್ಬೇಡ. ಕಣ್ಣಲ್ಲಿ ಪ್ರಶ್ನೆ ಮಾಡಿ ಈಗ ಮುದ್ದು ಕೇಳ್ತೀಯ? ಏನೇ ಮಾಡ್ತಿದ್ಯಾ? ನಾಚ್ಕೊಂಡ್ರೆ ಮಕ್ಳಾತದ? ನಾಚಿಕೆ ಬಿಟ್ರೇನೆ ಎಲ್ಲ ಆಗೋದು. ಅರ್ಜುನನ್ ಕೂಡ ಬಾಲ ಬರೋದೇನೋ ಸರಿ, ಬಾಲನ್ ಕೂಡ ಮತ್ತೊಂದ್ ಬಾಲ ಬರಕತೈತಿ. ಆ ಜಡಿ ನೋಡು, ಅವನ್ ಹೆಂಗವನೆ ಹಂಗೆ ಬೆಳ್ಸವನೆ. ಎಣ್ಣ ಬಾಳೆ ಎಣ್ಣ. ನನ್ನ ಫೇವರ್ ಆಗಿ ಹಣೆ ಬರಹ ಬರೆಯೋನು ನಾನೇ. ಬರಹದಲ್ಲಿ ತಪ್ಪಿದ್ರೆ ನಾಶ ಮಾಡೋನು ನಾನೇ. ನನ್ನ ಕೊಲ್ಲೋಕೆ ಚಕ್ರವ್ಯೂಹ ನಿರ್ಮಿಸಿದನಾ? ಕಾಯೋ ಸ್ಟ್ರೆಂತ್ಗಿಂತ ಕೊಲ್ಲೋ ಸ್ಟ್ರೆಂತ್ ಜಾಸ್ತಿ ಇದೆ. ಸೂತ್ರ ಹಿಡ್ದಿರ ಸೂತ್ರಧಾರ ಎಲ್ಲೇ ಇದ್ರು ಆ ಸೂತ್ರಗಳನ್ನು ಒಂದೊಂದಾಗಿ ಬಿಡಿಸಿ ಆ ಸೂತ್ರಧಾರದಿಂದ ಲಗ್ಗ ಹೊಸ್ದು ನೇಣುಗಂಬಕ್ಕೆ ಏರಿಸ್ತೀನಿ. ಅವ್ರ ಕತೆಗೆ ನಾನೇ ಅಂತ್ಯ ಹಾಡ್ತೀನಿ. ನನ್ ಗುರಿ ರಾಜನ್ ಸಾವೆ ಆಗಿದ್ರ 1000 ಸೈನಿಕರು ಇದ್ರು ರಾಜನೇ ಸಾಯ್ತಾನ. ನೀನು ನನ್ ಮೊದಲನೇ ಮಗ ಆದ್ರೆ ಇವನು ನನ್ನ ಎರಡನೇ ಮಗ.